ನಮ್ಮ ಇತಿಹಾಸದ ರಚನೆಯಲ್ಲಿ ಕೆಲವು ಪ್ರಮುಖ ಶಾಸನಗಳ ಪಾತ್ರವನ್ನು ಗಮನಿಸೋಣ. ಕರ್ನಾಟಕದಲ್ಲಿ ಅಶೋಕ ಮಹಾಶಯನ ಒಟ್ಟು 9 ಕಿರು ಶಾಸನಗಳು ಲಭ್ಯವಾಗಿವೆ. ಈ ಶಾಸನಗಳು ಜನಸಾಮಾನ್ಯರ ಉನ್ನತಿಗೋಸ್ಕರ ನೀತಿ ಬೋಧನೆಗಳನ್ನು ಒಳಗೊಂಡಿರುವ ಶಾಸನಗಳಾಗಿವೆ. ಚಂದ್ರವಳ್ಳಿ ಶಾಸನ ಕ್ರಿಸ್ತ ಶಕ 345 ಚಿತ್ರದುರ್ಗ ಜಿಲ್ಲೆ. ಕದಂಬ ಅರಸ ಮಯೂರವರ್ಮ ಇಲ್ಲಿರುವ ಕೆರೆಯನ್ನು ದುರಸ್ತಿಗೊಳಿಸಿದ್ದಲ್ಲದೆ ಉದ್ಯಾನವನವನ್ನು ಸುಂದರಗೊಳಿಸಿದ ವಿಚಾರ ಈ ಶಾಸನದಲ್ಲಿ ಉಲ್ಲೇಖಿತವಾಗಿದೆ. ತಾಳಗುಂದದ ಸ್ತಂಭ ಶಾಸನ ಕ್ರಿಸ್ತ ಶಕ 450 ಶಿವಮೊಗ್ಗ ಜಿಲ್ಲೆ. ಸಂಸ್ಕೃತ ಭಾಷೆಯಲ್ಲಿರುವ ಈ ಶಾಸನದಿಂದ ಕದಂಬ ವಂಶದ ಮೂಲ, ಕಾಂಚಿಯಲ್ಲಿ ಮಯೂರ ಶರ್ಮನ ವಿದ್ಯಾಭ್ಯಾಸ, ಅಲ್ಲಿ ಆತ ಅವಮಾನಿತನಾದ ಪ್ರಸಂಗ, ಬನವಾಸಿಯಲ್ಲಿ ಪಲ್ಲವರ ಅಧಿಕಾರವನ್ನು ಕೊನೆಗಾಣಿಸಿದ ವಿಷಯ, ಕದಂಬ ರಾಜ್ಯ ಸ್ಥಾಪನೆ, ಕಾಕುಸ್ಥ ವರ್ಮ ತಾಳಗುಂದದಲ್ಲಿ ಕೆರೆ ಕಟ್ಟಿಸಿದ ವಿಷಯ ಹಾಗೂ ಮುಂತಾದ ವಿಷಯಗಳು ಈ ಶಾಸನದಲ್ಲಿ ಕಂಡುಬರುತ್ತದೆ. ಅಲ್ಮಿಡಿ ಶಾಸನ ಕ್ರಿಸ್ತ ಶಕ 450 ಹಾಸನ ಜಿಲ್ಲೆ. ಕನ್ನಡದ ಮೊಟ್ಟ ಮೊದಲ ಶಾಸನವೆಂದರೆ ಅಲ್ಮಿಡಿ ಶಾಸನ. ಯುವರಾಜನಾಗಿದ್ದ ಮೃಗೇಶ ವರ್ಮನು ಪಲ್ಲವರ ವಿರುದ್ಧ ಹೋರಾಡಿ ವಿಜಯವನ್ನು ಸಾಧಿಸುತ್ತಾನೆ. ಆಗ ಶೌರ್ಯವನ್ನು ತೋರಿದ ವಿಜಯ ಅರಸನಿಗೆ ಅಲ್ಮಿಡಿ ಮತ್ತು ಮೂಳಿವಳ್ಳಿಗಳನ್ನು ಉಂಬಳಿಯ